ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಮೈ ಚಾನಲ್. ಕೋಟ್ಯಾಂತರ ಕನ್ನಡಿಗರ ಕನಸು ನನಸಾಗಿದೆ. ಕೊನೆಗೂ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಕಪ್ ಗಿಲ್ಲಿ ನಟರ ಕೈ ಸೇರಿದೆ. 50 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಜೊತೆಗೆ ಗಿಲ್ಲಿ ನಟ ವಿಜಯದ ಕಿರೀಟ ಧರಿಸಿದ್ದಾರೆ. ಆದರೆ ಈ ಗೆಲುವಿಗಿಂತ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಿರೋದು ಒಬ್ಬರ ಮಾತು. ಹೌದು, ಅದು ಡಾಗ್ ಸತೀಶ್ ಅವರೇ. ಗಿಲ್ಲಿ ನಟ ವಿನ್ನರ್ ಆಗ್ತಾರೆ ಅನ್ನೋದು ಬಹುತೇಕ ಕನ್ನಡಿಗರ ಮೊದಲಿನಿಂದಲೇ ಫಿಕ್ಸ್ ಆಗಿತ್ತು. ಆದರೆ ಇದೇ ಸೀಸನ್ನಲ್ಲಿ ಎಲಿಮಿನೇಟ್ ಆಗಿದ್ದ ಡಾಗ್ ಸತೀಶ್ ಮಾತ್ರ ಇದಕ್ಕೆ ಸಂಪೂರ್ಣ ವಿರೋಧ ವ್ಯಕ್ತಪಡಿಸಿದ್ದರು. ಗಿಲ್ಲಿ ವಿನ್ ಆಗಲ್ಲ, ರಕ್ಷಿತಾ ಶೆಟ್ಟಿ ಅಥವಾ ಅಶ್ವಿನಿ ಗೌಡ ಈ ಸೀಸನ್ ವಿನ್ನರ್ ಆಗ್ತಾರೆ, ಗಿಲ್ಲಿ ರನ್ನರ್ ಅಪ್ ಆಗ್ತಾನೆ, ಒಂದು ವೇಳೆ ಗಿಲ್ಲಿ ವಿನ್ ಆದರೆ ನಾನು ಅವನ ಕಾಲ ಕೆಳಗೆ ನುಸುಳುತ್ತೇನೆ ಎಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಇದೀಗ ಗಿಲ್ಲಿ ನಟ ವಿನ್ನರ್, 50 ಲಕ್ಷ ಗಿಲ್ಲಿ ಖಾತೆಗೆ. ಇಷ್ಟೇ ಸಾಕಾಯಿತು, ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳು ಡಾಗ್ ಸತೀಶ್ ಅವರನ್ನು ಹುಡುಕಾಡುತ್ತಿದ್ದಾರೆ. ಕೊಟ್ಟ ಮಾತು ಉಳಿಸಿಕೊಳ್ಳಿ, ಗ್ರ್ಯಾಂಡ್ ಪಾರ್ಟಿ ಎಷ್ಟು ಲಕ್ಷದದ್ದು, ಈಗ ಏನಾಯಿತು ಸತೀಶ್ ಸರ್ ಅಂತ ಪ್ರಶ್ನೆಗಳ ಸುರಿಮಳೆ. ಇದು ಮೊದಲ ಅವತಾರ ಅಲ್ಲ. ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಮಧ್ಯದಲ್ಲೇ ಗಿಲ್ಲಿ ಔಟ್ ಆಗಿದ್ದಾನೆ ಅಂತ ಜೋರು ಪಾರ್ಟಿ ಮಾಡಿದವರು ಇದೇ ಸತೀಶ್. ಗಿಲ್ಲಿ ನಟನನ್ನು ಗಲೀಜ್ ಎಂದು ಕರೆದಿದ್ದರು, ತನ್ನ ಬಟ್ಟೆಗಳನ್ನು ಕದ್ದಿದ್ದಾರೆ ಎಂದು ಆರೋಪಿಸಿದ್ದರು. ಗಿಲ್ಲಿ ವಿರುದ್ಧ ಒಂದಲ್ಲ ಒಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದರು. ಇವೆಲ್ಲವೂ ಈಗ ಮತ್ತೆ ವೈರಲ್ ಆಗ್ತಿವೆ. ಆದರೆ ಅಚ್ಚರಿ ಏನೆಂದರೆ ಗಿಲ್ಲಿ ನಟ ಗೆದ್ದ ನಂತರ ಇದುವರೆಗೂ ಡಾಗ್ ಸತೀಶ್ ಯಾವುದೇ ಅಧಿಕೃತ ಪ್ರತಿಕ್ರಿಯೆ ನೀಡಿಲ್ಲ. ಇದೇ ಮೌನವೇ ಈಗ ಅಭಿಮಾನಿಗಳ ಟ್ರೋಲ್ಗೆ ನಿಂದನವಾಗಿದೆ. ಸತೀಶ್ ತಮ್ಮ ಮಾಹಿತಿಯಂತೆ ನಡೆದುಕೊಳ್ತಾರಾ ಅಥವಾ ಈ ಸ್ಟೇಟ್ಮೆಂಟ್ನಲ್ಲಿ ತಪ್ಪಿಸಿಕೊಳ್ಳಲಿದ್ದಾರಾ? ಗಿಲ್ಲಿ ನಟ ಈ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಡ್ತಾರಾ ಅಥವಾ ಇದು ಕೇವಲ ಟ್ರೋಲ್ ಆಗಿ ಮುಗಿಯುತ್ತಾ? ಈ ಎಲ್ಲ ಪ್ರಶ್ನೆಗಳ ಉತ್ತರಕ್ಕಾಗಿ ಕನ್ನಡಿಗರು ಕಾದು ನೋಡ್ತಿದ್ದಾರೆ. ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂದು? ಡಾಗ್ ಸತೀಶ್ ಮಾತು ಉಳಿಸಿಕೊಳ್ಳಬೇಕು ಅಂತ ನಿಮಗೂ ಅನಿಸುತ್ತಾ ಅಥವಾ ಇದು ಕೇವಲ ಎಂಟರ್ಟೈನ್ಮೆಂಟಾ ಅಂತ ಬಿಡಬೇಕಾ? ತಪ್ಪದೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಇಂತಹ ಆರ್ಟ್ ಅಪ್ಡೇಟ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ. ಹಾಗೆ ಯಾರೆಲ್ಲ ಗಿಲ್ಲಿ ಅಭಿಮಾನಿಗಳಿದ್ದೀರಾ, ಜೈ ಕನ್ನಡ, ಜೈ ಗಿಲ್ಲಿ ನಟ ಎಂದು ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು ವೀಕ್ಷಕರೇ.